ವಿದ್ಯಾರ್ಥಿ ಬಸ್ ಪಾಸ್ ಹಣ ಮರುಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳ ಬಸ್ ಪಾಸ್ ಹಣ ಏನಿದೆ ಇದು ರೀಫಂಡ್ಗೆ ಇದೀಗ ಅವಕಾಶ ನೀಡಿರೋದು. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ನಿಗಮದಿಂದ ಹಣ ವಾಪಸ್ ಮಾಡಲಾಗುತ್ತೆ. 2026-27ರ ವಿದ್ಯಾರ್ಥಿ ಪಾಸ್ ಶುಲ್ಕ ಮರುಪಾವತಿಗೆ ಅರ್ಜಿ ಸಲ್ಲಿಸಬೇಕು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಿಸಿದೆ ಸರ್ಕಾರ. ಅರ್ಜಿ ಸಲ್ಲಿಕೆ ವೇಳೆ ಶುಲ್ಕ ಪಾವತಿಸಿಕೊಂಡಿದ್ದ ನಿಗಮಗಳು ಇದೀಗ ಕಟ್ಟಿಸಿಕೊಂಡಿದ್ದ ಶುಲ್ಕ ವಾಪಸ್ ಮಾಡಲಿದೆ ಸರ್ಕಾರ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಮಾತ್ರ ಈ ಅರ್ಜಿಯನ್ನ ಸಲ್ಲಿಸಬಹುದು. 29 ಮೇ 2026ರಿಂದ ಅರ್ಜಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದ್ರೆ ಈ ತಿಂಗಳ ಜೂನ್ ತಿಂಗಳ 29ರಿಂದ ಅರ್ಜಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಶುಲ್ಕ ಪಾವತಿಸಿದ ವಿದ್ಯಾರ್ಥಿಗಳಿಗೆ ಈ ಹಣ ರೀಫಂಡ್ ಆಗುತ್ತೆ. OTP ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಬಹುದು. ಇನ್ನು ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆ ವಿವರ ಸಲ್ಲಿಕೆ ಮಾಡೋದು ಕಡ್ಡಾಯ ಆಗಿರುತ್ತೆ. ಅರ್ಜಿ ಪರಿಶೀಲನೆ ಬಳಿಕ ನೆಫ್ಟ್ ಅಥವಾ RTGS ಮೂಲಕ ಹಣ ಜಮಾ ಆಗುತ್ತೆ.